ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಒಬ್ಬ ಪಯಣಿಗ, ಮತ್ತೊಬ್ಬ ಪಯಣಿಗ ನಮ್ಮ ಸಂತೋಷ್ ಬಂದಿದ್ದಾರೆ. ನಮ್ಮ ಪೆಟ್ರೋಲ್ ಬಂಕಿಗೆ ವಿ ಕೆ ಫ್ಯೂಯಲ್ಸ್, ವೆಂಕಪ್ಪ ಕೃಷ್ಣಯ್ಯ ಶೆಟ್ಟಿ ಫ್ಯೂಯಲ್ಸ್ಗೆ ಬಂದಿದ್ದಾರೆ. ನಿನ್ನೆ ಬಂದಿದ್ದರು ಅವರು ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನ ಕಸವನಹಳ್ಳಿಯ ಸಂತೋಷ್ ಅನ್ನುವಂಥ ಒಬ್ಬ ಯುವಕ. ಸ್ನೇಹಿತರೆ, ಅವರು ಕಳೆದ 1 ವರ್ಷ 4 ತಿಂಗಳಿಂದ ಈ ಸೈಕಲ್ ಮೇಲೆ ಒಂದು ಮಹತ್ತರವಾದಂಥ ಉದ್ದೇಶವನ್ನು ಇಟ್ಕೊಂಡು ಅಖಿಲ ಭಾರತ ಸೈಕಲ್ ಪ್ರವಾಸ ಮಾಡ್ತಾ ಇದ್ದಾರೆ. ಅವರ ಜೊತೆ ನಾನೀಗ ಸ್ವಲ್ಪ ಸಂವಾದ ಮಾಡ್ತಾಯಿದ್ದೀನಿ. ನಾನು ಅವ್ರ ಜೊತೆಗೀಗ ಒಂದು ಸಂವಾದ ನಡೆಸ್ತಾ ಇದ್ದೀನಿ. ಸಂತೋಷ್ ಅವರು ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸೈಕಲ್ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ದೇಶದ ಉದ್ದಗಲ ಬೇರೆ ಬೇರೆ ಭಾಷೆ, ಸಂಸ್ಕೃತಿ, ಅಲ್ಲಿಯ ಪರಿಸರ, ವಾತಾವರಣ ಎಲ್ಲವನ್ನು ಅರಿಯುವಂಥ ಒಂದು ಪ್ರಯತ್ನ. ಜೊತೆಗೆ ಹೋದಲ್ಲೆಲ್ಲ ಪರಿಸರದ ಒಂದು ಆಸಕ್ತಿಯನ್ನು ಜನರಲ್ಲಿ, ಪರಿಸರದ ಪ್ರೀತಿಯನ್ನು ಬಿತ್ತುವಂಥ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಹೇಗಂತ ಹೇಳಿದ್ರೆ, ಅಲ್ಲಿ ತೆರಳುವ ಕಚೇರಿ ಮತ್ತು ಬೇರೆ ಬೇರೆ ಸರ್ಕಾರಿ ಏನು ಆಫೀಸ್ಗಳಿರ್ತದೆ, ಅಲ್ಲೆಲ್ಲ ಒಂದು ಗಿಡಗಳನ್ನು ಕೊಟ್ಟು ಅದನ್ನು ನೆಡುವ ಮೂಲಕ ಪರಿಸರ ಆಸಕ್ತಿಯನ್ನು ಜನರಲ್ಲಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 40,000 ಕಿಲೋಮೀಟರ್ 28 ರಾಜ್ಯ ಸುತ್ತಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಇದೀಗ ಅವರು ತಮ್ಮ ತವರು ರಾಜ್ಯ ಕರ್ನಾಟಕದಲ್ಲಿ ತಮ್ಮ ಪ್ರವಾಸವನ್ನು ಕೈಗೊಂಡಿದ್ದಾರೆ. ನಿನ್ನೆ ಸಂಜೆ ಅವರು ನಮ್ಮ ವೆಂಕಪ್ಪ ಕೃಷ್ಣಯ್ಯ ಶೆಟ್ಟಿ ಫ್ಯೂಯಲ್ಸ್ಗೆ ತೀರ್ಥಹಳ್ಳಿಗೆ ಬಂದಾಗ ಅವರು, ನಾನು ಇಲ್ಲಿ ಉಳ್ಕೋತೀನಿ ರಾತ್ರಿ ಅಂತ ಹೇಳಿದ್ರು. ನಾನು ಅವರಿಗೆ ನಮ್ಮ ಬಂಕಿನ ಹಿಂದ್ಗಡೆನೇ ಒಂದು ರೂಮು, ನಮ್ಮ ಸಿಬ್ಬಂದಿಗಳು ಮಲಗುವಂಥ ಒಂದು ಕೊಠಡಿ ಇದೆ, ಅಲ್ಲವರಿಗೆ ನಾನು ವ್ಯವಸ್ಥೆ ಮಾಡಿಕೊಟ್ಟಿದ್ದೆ. ಇಲ್ಲೇ ಸ್ನಾನ ಇತ್ಯಾದಿಗಳನ್ನು ಮಾಡಿ ಅವರು ಇದೀಗ ಹುಬ್ಬಳ್ಳಿಗೆ ತೆರಳ್ತಾ ಇದ್ದಾರೆ. ಈ ನಡುವೆ ಈಗ ಜಸ್ಟ್ ಸ್ವಲ್ಪ ಹೊತ್ತಿನ ಮೊದಲು ನಮ್ಮ ನ್ಯಾಷನಲ್ ಕನ್ಸ್ಟ್ರಕ್ಷನ್ಸಿನ ಅಬ್ದುಲ್ ರಹಮಾನ್ ಅವರು ಬಂದಿದ್ದರು. ಅಬ್ದುಲ್ ರಹಮಾನ್ ಅವರು ಬಂದು ಇದನ್ನು ನೋಡಿ ಅವರಿಗೂ ಕೂಡ ತುಂಬ ಮೆಚ್ಚುಗೆ ಆಯಿತು. ಅವ್ರ ಜೊತೆ ಮಾತಾಡಿ ಸ್ವಲ್ಪ ಅವರಿಗೆ ಧನ ಸಹಾಯವನ್ನು ಕೂಡ ಮಾಡಿದ್ದಾರೆ ಅಬ್ದುಲ್ ರಹಮಾನ್ ಅವರು. ಅವರಿಗೆ ಧನ್ಯವಾದಗಳು. ನಾವೀಗ ನೇರವಾಗಿ ನಾನೀಗ ಸಂತೋಷ್ ಅವರನ್ನು ಮಾತಾಡಿಸ್ತಾ ಇದ್ದೇನೆ. ಅವರು ಸ್ವಲ್ಪ ಸಂಕ್ಷಿಪ್ತವಾಗಿ ತಮ್ಮ ಈ ಒಂದು ಅಖಿಲ ಭಾರತ ಪ್ರವಾಸದ ಉದ್ದೇಶ ಮತ್ತು ಅವರು ಏನೇನು ಅಲ್ಲಿ ಕಂಡರು, ಅವ್ರಿಗೆ ಏನೇನೆಲ್ಲ ಅನುಭವಗಳಾಯಿತು ಅನ್ನೋದ್ರ ಬಗ್ಗೆ ನಮಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ವಿವರಿಸಬೇಕು ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನೋಡಿ, ಇವರಿಬ್ಬರು ಇಲ್ಲಿ ನಿಂತಿದ್ದಾರಲ್ಲ ಹುಡುಗರು, ಇವರು ನಮ್ಮ ಪೆಟ್ರೋಲ್ ಬಂಕಿನ ಹಿಂದ್ಗಡೆ ಇರ್ತಕ್ಕಂಥ ಕೂಲಿ ಕಾರ್ಮಿಕ ಟೆಂಟಿನ ಹುಡುಗರು. ಏನೋ ನಿಮ್ಮ ಹೆಸರು? ಹಾಂ, ಅವನ ಹೆಸರು? ಹಾಂ, ಇರಲಿ. ಈಗ ಸಂತೋಷ್ ಹತ್ರ ಮಾತಾಡೋಣ ನಾವು. ನಮಸ್ತೆ. ನನ್ನ ಹೆಸರು ಸಂತೋಷ್ ಅಂತ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಕಸವನಹಳ್ಳಿ ಎಂಬ ಚಿಕ್ಕ ಗ್ರಾಮದಿಂದ ಜನವರಿ 12ನೇ ತಾರೀಕು 2024ನೇ ತಾರೀಕು ನಾನು ಸೈಕಲ್ ಪ್ರವಾಸ ಶುರು ಮಾಡಿದೆ. ಆಲ್ ಇಂಡಿಯಾ ಸೈಕಲ್ ಪ್ರವಾಸ ಶುರು ಮಾಡಿದೆ. ಪ್ಲಾಸ್ಟಿಕ್ ಮುಕ್ತ ಭಾರತ ಮತ್ತು ಪೊಲ್ಯೂಷನ್ ಫ್ರೀ ಟ್ರಾವೆಲ್ ಅನ್ನೋ 2 ಉದ್ದೇಶ ಇಟ್ಕೊಂಡು ಸೈಕಲ್ ಪ್ರವಾಸ ಶುರು ಮಾಡಿದೆ. ಸದ್ಯಕ್ಕೆ ಇವಾಗಲೇ 28 ರಾಜ್ಯ ಆಗಿದೆ. 28 ರಾಜ್ಯ ಆಗಿದೆ. ಇವಾಗಲೇ 40,000 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ಇವಾಗ ಕರ್ನಾಟಕಕ್ಕೆ ಬಂದಿದ್ದೀನಿ. ಕರ್ನಾಟಕದಲ್ಲಿ ಮಂಗಳೂರು, ಉಡುಪಿ, ಉತ್ತರ ಕನ್ನಡ, ಇವಾಗ ನಾನು ಶಿವಮೊಗ್ಗದಲ್ಲಿದ್ದೀನಿ, ತೀರ್ಥಹಳ್ಳಿನಲ್ಲಿ. ಸೊ ಇವಾಗ ಈ ಶಿವಮೊಗ್ಗ ಡಿಸ್ಟಿಕ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಹಾವೇರಿ ಕಡೆ ಸೈಕಲ್ ಪ್ರವಾಸ ಶುರು ಮಾಡ್ತಾಯಿದ್ದೀನಿ. ಕರ್ನಾಟಕದಲ್ಲಿ ತುಂಬ ಖುಷಿ ಆಗ್ತಾ ಇದೆ. ನಾನು ಸೈಕಲ್ ಪ್ರವಾಸ ಶುರು ಮಾಡಿ 1 ವರ್ಷ ಆಗಿ 4 ತಿಂಗಳಾಗಿದೆ. ನಾನು ಖರ್ಚು ಮಾಡಿರೋ ಹಣ ಬಂದು ಒಂದು 8,000 ಖರ್ಚಾಗಿದೆ ಅಷ್ಟೇ. ಸೊ ನಾನು ಎಲ್ಲ ಕಡೆ ಹೋಟೆಲ್ ಹತ್ರ ಹೋಗ್ತೀನಿ, 1 ಗಂಟೆ ಕೆಲಸ ಮಾಡ್ತೀನಿ, ಅವ್ರು ಕೊಟ್ಟಿದ್ದು ಊಟ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಈ ಥರ ಸೈಕಲ್ ಪ್ರವಾಸ ಶುರು ಮಾಡ್ತಾಯಿದ್ದೀನಿ. ಇವಾಗ ಕರ್ನಾಟಕದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳ ಹತ್ರ ಹೋಗ್ಬಿಟ್ಟು ಒಂದೊಂದು ಗಿಡ ನೆಟ್ಬಿಟ್ಟು ಅಲ್ಲಿರೋ ಮಕ್ಕಳಿಗೆಲ್ಲ ಪರಿಸರದ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸಿ ಹೋಗ್ತಾಯಿದ್ದೀನಿ. ಇವಾಗ ಶಾಲಾ ಕಾಲೇಜೆಲ್ಲ ರಜೆ ಇರೋದ್ರಿಂದ ಇವಾಗ ಕರ್ನಾಟಕದಲ್ಲಿ ತಾಲೂಕಲ್ಲಿರೋ ಎಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಒಂದೊಂದು ಗಿಡ ನೆಟ್ಟು ಹೋಗ್ತಾಯಿದ್ದೀನಿ. ಪೊಲೀಸ್ ಸ್ಟೇಷನ್ನೇ ಯಾಕೆ? ತಾಲೂಕು ಆಫೀಸು, ಶಿಕ್ಷಣ ಇಲಾಖೆ ಆಫೀಸ್ಗಳು, ಬೇರೆ ಬೇರೆ ಆಫೀಸ್ಗಳೆಲ್ಲ ಇರ್ತದಲ್ಲ, ಅಲ್ಲಿ ಯಾಕೆ ಹೋಗಲ್ಲ? ಅಂದರೆ ಅಲ್ಲಿ ತುಂಬ ಗಿಡ ಮುಖ್ಯ ಸರ್. ನಾವು ಗಿಡ ಮುಖ್ಯ ಅಂದರೆ ನೋಡ್ಕೋಬೇಕು ಗಿಡ. ಅಲ್ಲಿ ತುಂಬ ಕಡಿಮೆ ಜನ ಇರ್ತಾರೆ. ಪೊಲೀಸ್ ಸ್ಟೇಷನಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಗಿಡನ. ಹಾಗಾಗಿ ಪೊಲೀಸ್ ಸ್ಟೇಷನಲ್ಲಿ ಹೋಗ್ತಾ ಇದ್ದೀನಿ. ಮತ್ತು ಲೈಬ್ರರಿ ಹತ್ರ ಹೋಗ್ತೀನಿ, ಗ್ರಾಮ ಪಂಚಾಯತಿ ಹತ್ರ ಹೋಗ್ತೀನಿ. ಪೊಲೀಸ್ ಸ್ಟೇಷನಲ್ಲಿ ಎಷ್ಟೋ ಪೊಲೀಸ್ ಸ್ಟೇಷನ್ಗಳಲ್ಲಿ ಗಿಡ ನೆಡೋಕ್ಕೆ ಜಾಗನೇ ಇರೋದಿಲ್ಲ. ನಾನು ಹೋಗಿ ಅವ್ರ ಹತ್ರ ಕೇಳ್ಕೊಂಡು ಆ ಥರ ಇದು ಮಾಡ್ತೀರಿ?
ತೋರಿಸ್ತಾರೆ. ಯಾವುದಾದ್ರೂ ಒಂದು ಗಿಡ ಇದ್ದರೆ ಅಲ್ಲ ಜಾಗ ಇದ್ದರೆ ತೋರಿಸ್ತಾರೆ, ಅಲ್ಲಿ ಗಿಡ ನೆಟ್ಟು ಹೋಗ್ತೀನಿ. ಇಲ್ಲಾಂದರೆ ಜಾಗ ಇಲ್ಲ ಅಂತಂದರೆ ಏನು ಮಾಡೋದಕ್ಕಾಗೋದಿಲ್ಲ. ಈಗ ನೀವು ಇವತ್ತೀಗ ಕುಪ್ಪಳ್ಳಿಗೆ ಹೋಗ್ತಾ ಇದ್ದೀರಾ? ಕುಪ್ಪಳ್ಳಿಯಿಂದ ಶಿಕಾರಿಪುರ ಹೋಗ್ತೀರಿ. ಆನಂತರ ನಿಮ್ಮ ಪ್ರವಾಸದ ಇದಾಗಿದೆ ಮ್ಯಾಪು ಯಾವ ಥರ ಮುಂದೆ ನಿಮ್ಮದು? ಫಸ್ಟ್ ನಾರ್ತ್ ಕರ್ನಾಟಕ ಹೋಗ್ತೀನಿ. ನಾರ್ತ್ ಕರ್ನಾಟಕ ಹೋಗಿ ಪೂರ ಕಂಪ್ಲೀಟ್ ಮಾಡಿಕೊಂಡು ಸೌತ್ ಕರ್ನಾಟಕ ಬರ್ತೀನಿ. ನೋಡಿ, ಪರಿಸರ ಪ್ರತಿದಿನ ಪರಿಸರ ದಿನವಾಗಿರಲಿ, ಪರಿಸರ ಸಂರಕ್ಷಣೆ ಮನುಕುಲದ ರಕ್ಷಣೆ ಅಂತ ಒಂದು ಸ್ಲೋಗನ್ ಇಟ್ಕೊಂಡು, ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಸ್ವೀಟ್ ಆರ್ಟ್ ಸಂತು ಅಂತ ಏನೋ ಇದೆ, ಅವರು ಸೈಕಲಿಗೆ ಬರ್ಸ್ಕೊಂಡಿದ್ದಾರೆ. ಕರ್ನಾಟಕ ಟು ಆಲ್ ಇಂಡಿಯಾ ನೇಪಾಳ್ ಭೂತಾನ್ ಸೈಕಲ್ ಟ್ರಾವೆಲ್ ಅಂತ ಅವರು ತಮ್ಮ ಸೈಕಲ್ನ ಎದುರುಗಡೆ ಬರ್ಸ್ಕೊಂಡಿದ್ದಾರೆ. ನಿಜಕ್ಕೂ ಇದೊಂಥರ ಸಾಹಸ, ತುಂಬ ತಾಳ್ಮೆ ಬೇಕು, ಶ್ರದ್ಧೆ ಬೇಕು ಮತ್ತು ಒಂದು ಮಹತ್ತರವಾದಂಥ ಉದ್ದೇಶ ಒಂದು ಇಟ್ಕೊಂಡು ಅವರು ಹೊರಟಿದ್ದಾರೆ. ಸಂತೋಷ್ ಅವರು, ಅವರ ಪ್ರಯಾಣ ಸುಖಕರವಾಗಿರಲಿ. ನಾವು ಕೂಡ ಅವರಿಗೆ ನಮ್ಮ ಸಂಸ್ಥೆ ಮತ್ತು ತೀರ್ಥಹಳ್ಳಿಗೆ ನಮ್ಮೂರಿಗೆ ಬಂದಿದ್ದಾರೆ ಅವರು. ಎಲ್ಲ ತೀರ್ಥಹಳ್ಳಿಯ ಜನರ ಪರವಾಗಿ ನಾನು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಜೊತೆಗೆ ಅವರ ಮುಂದಿನ ಪ್ರಯಾಣ ಚೆನ್ನಾಗಿರಲಿ, ಎಲ್ಲ ಕಡೆ ಅವರಿಗೆ ಸಹಕಾರ ಸಿಗಲಿ. ಅವರು ಹೋದ ಕಡೆಯಲ್ಲೆಲ್ಲ ಸ್ನೇಹಿತರು ಮತ್ತು ಜನರು ಅವರಿಗೆ ಸಹಕಾರವನ್ನು ಕೊಡಲಿ ಅಂತೇಳಿ ಹೇಳ್ತಾ, ನಾನು ಮತ್ತೊಮ್ಮೆ ಅವರಿಗೆ ಶುಭವನ್ನು ಹಾರೈಸ್ತಾ, ಇಷ್ಟರ ತನಕ ನಮ್ಮ ಈ ಒಂದು ಅಂತರಂಗ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಅವರ ಜೊತೆಗಿನ ಈ ಒಂದು ಪುಟ್ಟ ಮಾತುಕತೆಯನ್ನು ನಾನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸಂತೋಷ್ ಅವರೇ, ನಿಮಗೆ ಶುಭವಾಗಲಿ. ಧನ್ಯವಾದ.